ಆದ್ರಿಂದ ಕೊಟ್ಟ ಮಾತು ಚನ್ನಪಟ್ಟಣ ಚಿನ್ನದ ನಾಡನ್ನ ಮಾಡ್ತೇನೆ ಅಂತ ಹೇಳಿದ್ದೇವೆ. ಆ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಅಧಿಕಾರಿಗಳು, ನಮ್ಮ ಮುಖಂಡಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು 27,000 ಕುಟುಂಬಗಳು ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸೈಟ್ ಬೇಕು, ಮನೆ ಬೇಕು ಅಂತೇಳಿ 18,000 ಜನ ಅರ್ಜಿಯನ್ನು ಕೊಟ್ಟಿದ್ದಾರೆ. 9,007 ಜನ 721 ಜನ ನಮಗೆ ಮನೆ ಅರ್ಬನ್ ಸಿಟಿಯವರೇ ಕೊಟ್ಟಿದ್ದಾರೆ. 6,600 ಅರ್ಜಿಗಳನ್ನು ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೇವೆ. 2,069 ಜನ ಇನ್ನು ಈಗಾಗಲೇ ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ಹಂತ. ಈಗ ಸೈಟ್ ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ತಾಲೂಕಿನಲ್ಲಿ 170 ಎಕರೆಗಳನ್ನು ಗುರುತಿಸಿದ್ದೇನೆ. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಮಿಸ್ಟರ್ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ. 170 ಎಕರೆಗಳನ್ನು ಹೇಳಿದ್ವಿ. ಯೋಗೇಶ್ಗೆ ಅರ್ಥ ಇಲ್ಲ ಪಾಪ. ಯೋಗೇಶ್ 2 ಬಾರಿ ಸೋಲ್ಸ್ಬಿಟ್ಟು ಈಗ ಅವ್ರವ್ರದ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೆ ಚಿಂತೆ ಬೇಡ. 2,035 ಸೈಟ್ಗಳನ್ನು ಈ 230 ಎಕರೆ ಅಲ್ಲಿ ನಾವು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಈಗ ಅದಕ್ಕೆಲ್ಲ ತಯಾರು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪಾಪ ಮಂತ್ರಿಗಳು ಗೊಡ್ಡು ಬೆದರಿಕೆ ಹಾಕಿದ್ರಂತೆ. ನನ್ನ ಕೈಲಿದ್ದಾಗ ಏನು ಮಾಡೋಕ್ಕಾಗಲಿಲ್ಲ, ನಾನಿದ್ದಾಗ ನೀವೇನು ಮಾಡೋಕ್ಕಾಗಲಿಲ್ಲ, ಉಳ್ಕೋಕ್ಕಾಗಲಿಲ್ಲ, ಈಗೇನು ಅಂತ. ನಿನ್ನ ಆಳ್ತ ಬೇರೆ, ಈ DK ಶಿವಕುಮಾರ್ ಆಳ್ತ ಬೇರೆ. ಕುಮಾರಣ್ಣ, ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ, ನನ್ನ ಆಳ್ತ ಈ ಜನಕ್ಕೋಸ್ಕರ. ಸೊ ಅದರಿಂದ ನಮ್ಮದು ಕುಟುಂಬದ ರಾಜಕಾರಣ ಅಲ್ಲ. ನಮ್ಮ ರಾಜಕಾರಣ ನಮ್ಮ ತಾಲೂಕು, ನಮ್ಮ ಕ್ಷೇತ್ರದ ಜನತೆಗೋಸ್ಕರ ನಮ್ಮ ರಾಜಕಾರಣ. ಒಳ್ಳೆಯದನ್ನು ಹಾಡಬೇಕು, ಒಳ್ಳೇದು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಮಾತುಗಳನ್ನು ಹಾಡಬೇಕು, ಅಭಿವೃದ್ಧಿ ಆಗಬೇಕು.